ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಹೋದ ವಿಡಿಯೋದಲ್ಲಿ ಈ ಬ್ಲೌಸ್ ಕಟ್ಟಿಂಗನ್ನು ತೋರಿಸಿದ್ದೆ. ಇದರ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ನಾನು ಹೇಳಿದ್ದೆ ಫುಲ್ ಸ್ಟಿಚಿಂಗ್ ಆಲ್ಮೋಸ್ಟು ಒಂದು ಸ್ವಲ್ಪ ಆಗಿಬಿಟ್ಟಿದೆ. ಸ್ಟಿಚಿಂಗ್ ಫುಲ್ಲು ಫ್ರಂಟ್ ಪಾರ್ಟು ತೋಳು ಎಲ್ಲ ಮಾಡಿಬಿಟ್ಟಿದ್ದೀನಿ. ಲಾಸ್ಟ್ ಫಿನಿಶಿಂಗ್ ಬೇಕಾದ್ರೆ ತೋರಿಸ್ತೀನಿ. ಮತ್ತು ಸಿಂಪಲ್ಲಾಗಿ ಏನು ನಾವು ಡಿಸೈನ್ ಮಾಡ್ಕೊಂಡಿರ್ತೀವಿ, ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಡಿಸೈನ್ಗೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಫ್ರಂಟಲ್ಲೂ ಕೂಡ ಕೊಟ್ಟಿದ್ದೀವಿ, ಬ್ಯಾಕಲ್ಲೂ ಕೂಡ ಕೊಡೋಣ ಅಂತ. ಇಲ್ಲೇನು ಹೊಲ್ಕೊಂಡಿರ್ತೀವಿ ಇದನ್ನು ನೆಕ್ಕನ್ನು ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಎಡ್ಜಿಗೆ ನೀವು ಯಾವುದೇ ಡಿಸೈನ್ ಮಾಡ್ಕೊಳ್ಳಿ, ಬೋಟ್ ನೆಕ್ಕಲ್ಲಿ ಒಂದು ಸ್ವಲ್ಪ ಒಂದು ಹಾಫ್ ಇಂಚು 1 ಇಂಚು ಗ್ಯಾಪ್ ಬಿಟ್ಟಾಗ ಆರಾಮಾಗಿ ಕೊಡ್ಬೋದು. ಇಲ್ಲಾಂದರೆ ಕಷ್ಟ ಆಗುತ್ತಿದ್ದು. ಇಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನಾನು ಇಷ್ಟು ಬಿಟ್ಟು ಒಂದು ಹಾಫ್ ಇಂಚ್ಗಿಂತ ಕಡಿಮೆ, 1/4 ಇಂಚ್ಗಿಂತ ಜಾಸ್ತಿ ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಕಟ್ಟನ್ನು ಮಾಡ್ಕೊಬೇಕಾಗುತ್ತೆ. ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದರೆ ನೀವು ಕಟ್ ಮಾಡ್ಕೊಳ್ಲೇಬೇಕು, ಇಲ್ಲ ಅಂದರೆ ಅದು ಥ್ರೆಡ್ ಪೈಪಿಂಗ್ ಬರಲ್ಲ. ಹಂಗೆ ನಾವು ಕೂಡಿಸ್ತೀವಿ ಅಂದರೆ ಬರಲ್ಲ. ಹಾಗಾಗಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಹೊಲ್ಕೊಬೇಕಾಗತ್ತೆ. ಅದೇ ಈ ರೀತಿ ನಿಮಗೆ ಯಾವ ಅಂದರೆ ಡೀಪು ಮತ್ತು ಇದನ್ನು ಎಷ್ಟು ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ, ಅಗಲ ಮತ್ತು ಡೀಪ್. ಈಗ ನಾವು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡೋಣ. ನೋಡಿ, ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಏನು ಕೊಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಬಂದು ಕಾಪರ್ ಬಂದಿತ್ತು. ಕಾಪರ್ ಆಗಿರೋದ್ರಿಂದ ಇದು ಒಂದು ಸ್ವಲ್ಪ ಕಾಪರೇ ತೆಗೆದುಕೊಂಡಿದ್ದೀನಿ. ಇಲ್ಲಿ ಒಂದು 1/4 ಇಂಚಷ್ಟು ಅಷ್ಟೇ ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟ ಮೇಲೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಈ ಎಡ್ಜಿಗೆ ಇಟ್ಕೊಂಡು ನೀಟಾಗಿ ನಾವು ಥ್ರೆಡ್ ಪೈಪಿಂಗನ್ನು ಹೊಲ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ ಒಂದು 1/4 ಇಂಚಷ್ಟು ಬಿಟ್ಬಿಡಿ, 1/4 ಇಂಚು ಅಥವಾ ಅರ್ಧ ಇಂಚ್ ಬಿಟ್ಬಿಟ್ಟು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಎಡ್ಜಿಗೆ. ಏನು ಶೇಪ್ ಇರುತ್ತೋ ಅದನ್ನೇ ಮಾಡ್ಕೊಂಬನ್ನಿ. ಮತ್ತು ನಾವು ಕರೆಕ್ಟಾಗಿ ಸೆಂಟರನ್ನು ಹಿಂಗೆ ನೋಡ್ಕೊಳ್ಳಿ. ಸೆಂಟರ್ಗೆ ನೋಡಿಕೊಂಡು ಇಲ್ಲೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಮತ್ತೆ ವಾಪಸ್ ಹೋಗ್ಬಿಟ್ಟು ನಾನೊಂದು ಸ್ವಲ್ಪ ಇಲ್ಲಿ ನೋಡಿ ಇಷ್ಟು ಬಿಟ್ಟು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಮಗೆ ಈ ಶೇಪು ಶಾರ್ಪಾಗಿ ಬೇಕು ಅಂದರೆ ಇದೇ ಥರ ಮಾಡಬೇಕು. ಮತ್ತು ನಾವು ಇದನ್ನು ಹಿಂಗಿಟ್ಬಿಟ್ಟು ನೋಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ನಾವಿಲ್ಲಿ ಬಿಡಲೇಬೇಕು, ಇಲ್ಲಾಂದರೆ ಏನಾಗುತ್ತೆ, ಇದು ಕರೆಕ್ಟ್ ಬರಲ್ಲ. ಇಲ್ಲಿ ಬಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವೇನು ಮಾಡಬೇಕಾಗತ್ತೆ ನೋಡಿ, ಏನಾದರೂ ಮಾರ್ಕಿಂಗ್ ಚಾಕ್ ಆ ಥರ ತೆಗೆದುಕೊಂಡು ಒಂದು ಲೈನ್ ಎಳ್ಕೊಳ್ಳಿ. ಈ ಥರ ಲೈನ್ ಎಳ್ಕೊಂಡಾಗ ನಮ್ಗೆ ಕರೆಕ್ಟಾಗಿ ಸೆಂಟರ್ಗೆ ಒಂದು ಲೈನ್ ಥರ ಕ್ರಿಯೇಟ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡಿ, ಈ ಎಡ್ಜ್ ಏನಿದೆ ಇಲ್ಲಿಗೆ ನಾವು ಕರೆಕ್ಟಾಗಿ ಇಟ್ಕೊಂಬಂದರೆ ಆಯಿತು. ಅದು ಬಂದು ಕರೆಕ್ಟಾಗಿ ಸೆಂಟರು. ಇದನ್ನು ಇಲ್ಲಾಂದರೆ ನಾವು ಸೆಟ್ ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಂಗಾಗಿ ಮತ್ತು ಇಲ್ಲೂ ಅಷ್ಟೇ 2.5 ನೆಕ್ಕಿಗೆ 5 ಇಂಚಸ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 5 ಇಂಚಸ್ಗೆ, ಸೆಂಟರಿಂದ 5 ಇಂಚಸ್ಗೆ ನೋಡಿಕೊಂಡು ಇಟ್ಕೊಳ್ಳೋಣ. ನೋಡಿ ಇಲ್ಲಿ ಮತ್ತು ಇಲ್ಲಿ ಇಲ್ಲೊಂದ್ಸಲ ಚೆಕ್ ಮಾಡ್ಕೊಳ್ಳಿ. 3 ಇಂಚಿದೆ, ಇಲ್ಲೂ ಕೂಡ 3 ಇಂಚಿದೆ. ಇಲ್ಲ ಅಂದರೆ ನಮ್ದೇನಾಗುತ್ತೆ, ನೆಕ್ ಆ ಕಡೆ ಕಟ್ ಮಾಡಿಬಿಟ್ಟಿರ್ತೀವಲ್ಲ, ನೆಕ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ನಾನು. ಗುಂಪಿನ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸೆಂಟರ್ ಸೆಟ್ ಮಾಡಿಬಿಟ್ಟು ಗುಂಪಿನ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲೂ ಅಷ್ಟೇ ಸೇಮ್ ನೀಟಾಗಿ ಇಟ್ಕೊಳ್ಳಿ. ಈ ಥರ ಗುಂಪಿನ ಹಾಕ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಬೇಕು ಅಂದರೆ ಇಲ್ಲೂ ಕೂಡ ಹಾಕ್ಕೊಬೋದು.
ಯಾಕಂದರೆ ಅಲ್ಗಾಡದೆ ಇರಲಿ ಅನ್ನೋ ಕಾರಣಕ್ಕಷ್ಟೇ. ಈಗ ನಾವು ಸ್ಟಿಚ್ ಹಾಕೊಂಬಂದ್ಬಿಡೋಣ. ಥ್ರೆಡ್ ಪೈಪಿಂಗ್ ಕೊಟ್ಟರೆ ಸೇಮ್ ಮೆಥಡ್ ಇರುತ್ತೆ, ಅದು ಚೇಂಜಸ್ ಇರಲ್ಲ ನಿಮಗೆ. ನಿಮ್ಗೆ ಅಕಸ್ಮಾತ್ ಕಷ್ಟ ಆಯಿತು ಅಂದರೆ ಒನ್ ಸೈಡೆಡ್ ಫೂಟೇ ಹಾಕ್ಕೊಳ್ಳಿ. ನಿಮಗೆ ಅಕಸ್ಮಾತ್ ನಮಗೆ ರೂಢಿ ಇದೆ ಅಂದರೆ ನೀವು ಹಾಕ್ಕೊಬೋದು, ಇಲ್ಲಾಂದ್ರೆ ಒನ್ ಸೈಡೆಡ್ ಫೂಟ್ನೇ ನೀವು ಹಾಕ್ಬೋದು. ನಾನು ಇಲ್ಲೊಂದು ಸ್ವಲ್ಪ ಬಿಟ್ಬಿಟ್ಟು ಇಲ್ಲೂ ಅಷ್ಟೇ ಸ್ವಲ್ಪ ಬಿಡ್ತಾ ಇದ್ದೀನಿ. ಆ ಮೂಲೆನ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಗುಂಪಿನ ತೆಗೆಯೋಣ. ಕೆಲವೊಂದು ಸಲ ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ, ಥ್ರೆಡ್ ಪೈಪಿಂಗನ್ನು ಮಾಡ್ತಾ ಇರಲಿಲ್ಲ, ಹಂಗೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತಿದ್ವಿ. ಈಗ ಇದೇನಿದೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ರೌಂಡ್ಗೂ ಕೂಡ ಸೇಮ್ ಮೆಥಡ್ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಸ್ಕ್ವಯರ್ಗೂ ಕೂಡ ಮಾಡ್ಬೋದು. ಸ್ಕ್ವಯರಲ್ಲಿ ಬಿಡಬೇಕು, ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ, ಆಮೇಲೆ ಸೆಟ್ ಮಾಡ್ಕೊಬೋದು ನೀವು ಅದನ್ನು. ನೋಡಿ ಕರ್ವ್ ಏನಿರುತ್ತೆ ಅಲ್ಲಿ ನಾಚಾಕ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಸೆಂಟ್ರಲ್ಲಿ ಕರೆಕ್ಟಾಗಿ ನಾಚಾಕ್ಕೊಳ್ಳಿ. ಒಂದ್ಸಲ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಬಂದಿದೆ ಅಂದರೆ ಓಕೆ, ಕರೆಕ್ಟಾಗಿ ಬಂದಿದೆ ಅಂದರೆ ಥ್ರೆಡ್ ಪೈಪಿಂಗ್ ಕರೆಕ್ಟಾಗಿ ಬಂದಿದೆ ಅಂದರೆ ಓಕೆ. ಬಂದಿಲ್ಲ ಅಂದರೆ ನೀವೇನು ಮಾಡಿ ಮತ್ತೆ ಇನ್ನೊಂದು ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ತುಂಬ ಅಲ್ಲ. ಅದಕ್ಕೇನು ಮಾಡ್ತೀನಿ ನಾನು ಈ ಕಡೆಯಿಂದ ಅಂದರೆ ಲೈನಿಂಗ್ ಬಟ್ಟೆ ಕಡೆಯಿಂದ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ. ಪೈಪಿಂಗ್ ಥ್ರೆಡ್ ಸ್ವಲ್ಪ ಲೂಸ್ ಆಗಿದ್ರು ಕೂಡ, ಅಂದರೆ ಥ್ರೆಡ್ ಪೈಪಿಂಗ್ ಒಂದು ಸ್ವಲ್ಪ ಏನಾದರೂ ಸೈಡಿಗೆ ಒಂದು ಸ್ವಲ್ಪ ಸ್ಟಿಚ್ ಹೋಗಿತ್ತು ಅಂದರೂ ಕೂಡ ಕರೆಕ್ಟಾಗಿ ಇನ್ನೊಂದ್ಸಲ ಹಾಕ್ಕೊಳ್ಳಿ, ಬರುತ್ತೆ. ಈಗ ನಾವು ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಬಂದಿದೆ. ಇದನ್ನು ಒಂದು ಸಲ ಪ್ರೆಸ್ಸಿಂಗ್ ಮಾಡ್ಕೊಬೇಕು. ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಇದನ್ನು ಈ ಓಲ್ ಏನಿರುತ್ತಲ್ಲ, ಈ ಓಲ್ ಒಳಗಡೆ ಹಸಿಂದ ಒಳಗಡೆಗೆ ಎಳ್ಕೊಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಬಿಟ್ಟಿರ್ತೀವಲ್ಲ ಗ್ಯಾಪು, ಅದರಿಂದ ನೀವೇನು ಮಾಡಿ ಇದನ್ನು ಎಳ್ಕೊಳ್ಳಿ, ಒಳಗಡೆಗೆ ಎಳ್ಕೊಳ್ಳಿ. ಒಂದು 1/2 ಇಂಚಷ್ಟು ಜಾಗ ಬಿಟ್ಟಿರ್ತೀರಲ್ಲ, ಆ ಜಾಗದಿಂದ ಎಳ್ಕೊಳ್ಳಿ. ನಾವೇನು ಬಿಟ್ಟಿರ್ತೀವಿ ಅದನ್ನು ಎಳ್ಕೊಂಡಾಗ ಇಲ್ಲಿ ಶೇಪ್ ಆಟೋಮೆಟಿಕಲಿ ನಿಮಗೆ ಬರುತ್ತೆ. ನೀವೇನು ವರಿ ಮಾಡ್ಕೊಬೇಡಿ. ಅದಕ್ಕೆ ಅಲ್ಲಿ ಗ್ಯಾಪನ್ನು ಬಿಟ್ಟಿರ್ತೀವಿ ಸ್ವಲ್ಪ, ನೋಡಿ ಬಿಟ್ಟಿರ್ತೀವಿ. ಮತ್ತು ಈಗ ಇನ್ನೊಂದು ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಬೇಕು. ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ತೆಗೆದ ಮೇಲೆ ನಾನು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊತೀನಿ ನೋಡಿ. ಈಗ ಒಂದು ಸ್ವಲ್ಪ ಎಡ್ಜಿಗೆ ಇದನ್ನು ಕಟ್ ಮಾಡೋಣ. ನೋಡಿ ಕರೆಕ್ಟಾಗಿ ಕೂರುತ್ತದು. ನೀವು ಒಂದು ಸಲ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು, ಕರೆಕ್ಟಾಗಿ ಸೆಂಟ್ರಿಗೆ ಕೂರುತ್ತೆ. ಈಗ ಇದನ್ನು ನಾವು ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ, ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮೇಲೊಂದು ಸ್ಟಿಚ್ಚನ್ನು ಆರಾಮಾಗಿ ಹಾಕ್ಕೊಬೋದು. ನೋಡಿ ಈಗ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ. ಪ್ರೆಸ್ಸಿಂಗ್ ಮಾಡ್ಕೊಂಬಂದಮೇಲೆ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ.
ಮಾಡ್ಕೊಂಡಿಲ್ಲ ಅಂದ್ರೆ ಆಗುತ್ತೆ. ನಿಮ್ಗೆ ಅಕಸ್ಮಾತ್ ಪರ್ಫೆಕ್ಟಾಗಿ ನಾನು ಸ್ಟಿಚ್ ಹಾಕ್ತೀನಿ ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಟ್ಟೆ ಮೇಲೆಲ್ಲ ಸ್ಟಿಚ್ ಹಾಕೋಕ್ಕೆ ಹೋಗಬೇಡಿ. ಆ ಎಡ್ಜಿಗೆ ಕರೆಕ್ಟಾಗಿ ಏನು ಇರುತ್ತೆ ಥ್ರೆಡ್ ಪೈಪಿಂಗ್, ಅದು ಎಡ್ಜಿಗೆ ಬರುತ್ತೆ ನನಗೆ ಕರೆಕ್ಟಾಗಿ ಅಂದರೆ ಹಾಕ್ಕೊಳ್ಳಿ. ನೀವು ಇದೇ ಶೇಪ್ ಅಂತಲ್ಲ, ಯಾವ ಶೇಪ್ ಬೇಕಾದ್ರೂ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ಕ್ಯಾನ್ವಾಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ಸ್ಟಿಚ್ ಮಾಡ್ಬೋದು. ಇದು ತುಂಬ ನೆಕ್ ಚಿಕ್ಕದಾಯಿತು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಖಂಡಿತವಾಗಲಿಲ್ಲ. ಯಾಕಂದರೆ ಇಲ್ಲಿಂದ ನಾವು ಡಾಟ್ ಹಿಡಿದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ನೆಕ್ಕಿನ ಆಗಲ್ಲ, ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಎರಡೂವರೆಗೆ ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿ ನೆಕ್ಕು ಇಟ್ಕೊಂಡು ಲೇನ್ 2 ಇಂಚಸ್ ಬಿಟ್ಟಿರ್ತೀವಿ ಮಾರ್ಜಿನ್, ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ನಾನು ಡಾಟನ್ನು ಹಿಡಿತೀನಿ. ಡಾಟ್ ಹಿಡಿಬೇಕಾದ್ರೆ ನೀವೇನಪ್ಪ ಅಂತ ಅಂದರೆ ನೋಡಿ, ಒಂದು ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಹಿಡೀರಿ, ನೀಟಾಗಿ ಬರುತ್ತೆ. ಮತ್ತು ಬ್ಯಾಕಲ್ಲೂ ಅಷ್ಟೇ, ತುಂಬ ಡಾಟ್ ಹಿಡಿಬೇಕಾದ್ರೆ ತುಂಬ ಜಾಸ್ತಿ ಎಲ್ಲ ಹಿಡಿಬೇಡಿ, ಎಷ್ಟು ಒಂದು ಅರ್ಧ ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ಏನು ಇಲ್ಲಿ ಈ ಪಾರ್ಟಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ, ಹಂಗಾಗಿ ಒಂದು ಸ್ವಲ್ಪನೇ ಒಂದು ಕಾಲು ಇಂಚು, ಟೋಟಲ್ ಒಂದು ಅರ್ಧ ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ಈಗ ನಾವು ಇದಕ್ಕೆ ತೋರಿಸ್ತೀನಿ. ನೆಕ್ ನೋಡಿ, ಕರೆಕ್ಟಾಗಿ ನಮ್ಗೆ ಏನು ಬೇಕಾಗಿತ್ತು ಅಷ್ಟು ಸಿಕ್ತು, ಇಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡೋಣ. ಬಾರ್ಡರ್ ಬಂದಾಗ ಅಬ್ಸರ್ವ್ ಮಾಡಿ, ಈ ಕಡೆ ಒಂದು ಸ್ವಲ್ಪ ಡೌನು, ಈ ಕಡೆ ಒಂದು ಸ್ವಲ್ಪ ಡೌನ್ ಇದೆ, ಅದನ್ನು ಒಂದು ಸ್ವಲ್ಪ ಅಷ್ಟೇ ಕಟ್ ಮಾಡ್ತೀನಿ. ನೋಡಿ, ಎಷ್ಟು ಮಾತ್ರ ಕಟ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಮತ್ತೆ ಥ್ರೆಡ್ ಪೈಪಿಂಗನ್ನು ಕೊಡ್ತೀವಿ. ಥ್ರೆಡ್ ಪೈಪಿಂಗ್ ಕೊಟ್ಟು ನೋಡಿ, ಈ ರೀತಿ ಪಟ್ಟಿಯನ್ನು ಹೊಲ್ಕೊಂಬಿಡಿ. ನಾವೆಲ್ಲಕ್ಕೂ ಕೂಡ ಏನು ಮಾಡ್ತೀವಿ, ಥ್ರೆಡ್ ಪೈಪಿಂಗನ್ನು ಕೆಳಗಡೆ ಕೊಡ್ತೀವಿ. ಕೊಟ್ಟಾದಮೇಲೆ ನಾವು ಈ ರೀತಿ ಒಂದು ಪಟ್ಟಿಯನ್ನು ಹೊಲ್ಕೊಂಡು ಈ ರೀತಿ ಒಳಗಡೆ ಕಿನ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಏನು ಒಂದು ಸೈಡು ನಾವಿಲ್ಲಿ 2 ಇಂಚಿಂದು ಪಟ್ಟಿಯನ್ನು ತೆಗೆದುಕೊಂಡಿದ್ದೀನಿ. ಥರ ತಗೊಂಡು ನಾವು ಇದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತೀವಿ. ಯಾಕಂದರೆ ಇಲ್ಲಿ ಡೌನಲ್ಲಿ ಕಡಿಮೆ ಇರುತ್ತೆ, ಒಂದು ಸ್ವಲ್ಪ ಹೈಟ್ ಆದರೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಅಗಲ ಆ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಹಂಗಾಗಿ ಒಂದು ಸ್ವಲ್ಪ ಇದನ್ನೇನು ಮಾಡ್ಕೊತೀನಿ, ಶ್ರಿಂಕ್ ಮಾಡ್ಕೊತೀನಿ. ಅವಾಗೇನಾಗುತ್ತೆ, ಎಮ್ಮಿಂಗ್ ಮಾಡಿದಾಗ ಒಂದು ಸ್ವಲ್ಪ ಲೂಸ್ ಆ ಥರ ಏನೂ ಬರೋಲ್ಲ, ಅಂದರೆ ಟೈಟ್ ಆಗೋಲ್ಲ, ಈ ಪಾರ್ಟಲ್ಲಿ ಟೈಟ್ ಆಗೋಲ್ಲ. ಹಂಗಾಗಿ ಈಗ ಇದು ಹೆಂಗಿದೆಯೋ ಹಂಗೆ ನಾನೇನು ಮಾಡ್ತೀನಿ, ಕೊಡ್ತಾ ಹೋಗ್ತೀನಿ. ನೆಕ್ಕಿಗೂ ಸೇಮ್ ಮೆಥಡನ್ನು ಫಾಲೋ ಮಾಡಿ. ಅಂದರೆ ನೀವು ಎಮ್ಮಿಂಗ್ ಅಥವಾ ಪೈಪಿಂಗಿಗೆ ಬೇಡ, ಎಮ್ಮಿಂಗಿಗೆ ನಾವು ಇದೇ ಥರ ಮಾಡೋದು. ಮತ್ತು ಅಂಬ್ರೆಲಾ ಡ್ರೆಸ್ ಏನು ಸ್ಟಿಚ್ ಮಾಡ್ತೀವಿ ಆವಾಗ ಕೂಡ ನಾವು ಸೇಮ್ ಮೆಥಡನ್ನು ಫಾಲೋ ಮಾಡ್ತೀವಿ. ವೇಸ್ಟ್ಗೆ ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಅದನ್ನು ಕಡಿಮೆ ಮಾಡ್ಕೊಬೇಕು ಅಂದರೆ ಇದೇ ಮೆಥಡನ್ನು ಫಾಲೋ ಮಾಡ್ತೀವಿ. ಈಗ ನೋಡಿ, ಇದೇನಿರುತ್ತೆ ಇದನ್ನು ಪಟ್ಟಿಯನ್ನು ನೀಟಾಗಿ ಸ್ಟಿಚ್ ಮಾಡ್ಕೊತೀವಿ. ನೋಡಿ,
ಈಗಿದ್ದು ರೆಡಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿರಿ, ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಈಗ ನಾವು ಆ ರೀತಿ ಮಾಡ್ಕೊಳೋದ್ರಿಂದ ಇಲ್ಲಿ ನಮಗೆ ಇದಾಗಲ್ಲ, ಏನಾಗಲ್ಲ. ಈಗ ನಾನು ಇದಕ್ಕೆ ಲೂಸ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಏಮಿಂಗ್ ಮಾಡಿಕೊಂಡ್ರೆ ಆಯಿತು. ನೀವು ನಾರ್ಮಲ್ಗೆ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಆ ಪ್ಲೇಸಲ್ಲಿ ಅನ್ನಿಸ್ತಾ ಇರುತ್ತೆ ಇಲ್ಲಿ ಈಗ ನೀಟಾಗೈತೆ, ಇಲ್ಲ ಅಂದರೆ ನಮಗೆ ಎಳ್ದಂಗೆ ಆಗ್ತಾ ಇರುತ್ತೆ, ಈ ಪಾರ್ಟು ಎಳ್ದಂಗೆ ಆಗ್ತಾ ಇರುತ್ತೆ. ಹಂಗೆ ಆಗಬಾರ್ದು ಅಂದರೆ ಈ ರೀತಿ ನೀಟಾಗಿ ಕುಟ್ಕೊಳ್ಳಿ. ಇಲ್ಲಿ ಸ್ಟಿಚ್ ಹಾಕಿರೋದ್ರಿಂದ ಈ ರೀತಿ ಬಂದಿದೆ. ಈಗ ಇದನ್ನು ರಿಮೂವ್ ಮಾಡ್ತೀನಿ, ಅವಾಗ ಕರೆಕ್ಟಾಗಿ ಆಗುತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ. ನೋಡಿ, ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟು ಮತ್ತು ಬ್ಯಾಕನ್ನು ಕ್ಲೀನಾಗಿ ಅಟ್ಯಾಚ್ ಮಾಡೋಣ. ಇದು ಇನ್ನೊಂದು ಏನಪ್ಪ ಅಂದರೆ, ನಾವು ಈ ರೀತಿ ಮೊಟ್ಟೆ ಶೇಪನ್ನು ಕಟ್ ಮಾಡಿಕೊಂಡ್ರೆ ನಾವು ಈ ರೀತಿ ಈಗ ಹೆಂಗೈತೋ ಹಂಗೆ ಇಡಬೇಕು. ನೇರಕ್ಕೆಲ್ಲ ಮಾಡಿಡೋಕೆ ಹೋಗ್ಬೇಡಿ, ಮತ್ತೆ ನೇರಕ್ಕೆ ಆಗುತ್ತೆ. ಅದನ್ನು ನೀಟಾಗಿ ಹಿಂಗೆ ಇದು ಸ್ಟ್ರೈಟ್ ಇರಲಿ, ಇದನ್ನು ಈ ರೀತಿಯೇ ಕೂರಿಸ್ಬೇಕು. ನೋಡಿ, ಈಗ ಹೆಂಗಿದೆಯೋ ಹಂಗೆ ಕೂರಿಸ್ಬೇಕು. ಈ ರೀತಿಯೇ ಕೂರಿಸಿ ನಾವು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟು. ನಾವೇನು ಇಲ್ಲಿ ಕೂರಿಸ್ತೀವಿ ನೋಡಿ, ಇಲ್ಲಿ ಕರೆಕ್ಟಾಗಿರಬೇಕು. ನೋಡಿ, ಇದು ಸ್ಟ್ರೈಟ್ ಆಗಿದೆ, ಇದು ಹಿಂಗೆ ಕ್ರಾಸ್ ಆಗಿದೆ. ಹಂಗಿದ್ದಾಗ ಮಾತ್ರ ಅದು ಹಂಗೆ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ನಮ್ಮದು ಮತ್ತೆ ಸ್ಟ್ರೈಟ್ ಆಗಿಬಿಡುತ್ತೆ. ನೀವೇನು ಶೇಪ್ ತೆಗ್ದಿದ್ದೀವಿ ಆ ಶೇಪ್ ಥರ ಇರೋಲ್ಲ. ಈ ಕಡೆದು ಅಷ್ಟೇ ಇನ್ನೊಂದ್ಸಲ ಇಟ್ಟು ತೋರಿಸ್ತೀನಿ. ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ನಮ್ಮದೇನು ಫ್ರಂಟ್ ಪಾರ್ಟ್ ಇರುತ್ತೆ ಅದನ್ನು ನೋಡಿ ಹಿಂಗೆ ಕ್ರಾಸಾಗಿರುತ್ತೆ. ನೋಡಿ, ಈ ಥರನೇ ಕ್ರಾಸಾಗಿ ನಾವು ಕೊಟ್ಕೊಬೇಕು. ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕ್ತೀವೋ ಆ ಪಾರ್ಟಲ್ಲಿ ಮಾತ್ರ ನಾವು ಕರೆಕ್ಟಾಗಿ ಇಟ್ಕೊಬೇಕು. ಎಲ್ಲಿ ಜಾಯಿಂಟ್ ಮಾಡ್ತೀವೋ ಆ ಪಾರ್ಟಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಬೇಕು. ಈಗ ನೋಡಿ, ನಾವು ಫ್ರಂಟಿಂದ ತೆಗೆದು ಬ್ಯಾಕಿಗೆ ಏನಿರುತ್ತೆ ಇದು ಇಟ್ಬಿಟ್ಟು ಇಲ್ಲೊಂದು ಲಾಕ್ ಮಾಡಿಬಿಡಿ. ಇಲ್ಲೂ ಅಷ್ಟೇ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇದನ್ನೇನು ಎಕ್ಸ್ಟ್ರಾ ಇದೆಯೋ ಇದನ್ನು ಟ್ರಿಮ್ ಮಾಡ್ಕೊಳ್ಳಿ. ಈಗಿದು ರೆಡಿ ಆಯಿತು. ಒಂದು ಸೈಡ್ ರೆಡಿ ಆಯಿತು. ಈಗ ಇನ್ನೊಂದು ಸೈಡ್ದು ಕೂಡ ರೆಡಿ ಮಾಡ್ಕೊಳ್ಳೋಣ. ಇದು ಅಷ್ಟೇ ಸೇಮ್. ಇದನ್ನು ಇಲ್ಲಿ ಕರ್ವ್ ಇರುತ್ತೆ, ಇದನ್ನು ಮೇಲ್ಗಡೆ ಹಿಂಗೆ ಇಟ್ಬಿಟ್ಟು ನಮ್ಮದು ಬ್ಯಾಕ್ ಪಾರ್ಟಿನ ಮೇಲೆ ಇಟ್ಬಿಟ್ಟು ನೀವು ರೆಡಿ ಮಾಡ್ಕೊಳ್ಳಿ. ಹಿಂಗೆ ಲಾಕ್ ಮಾಡೋದ್ರಿಂದ ಅದು ಮುಂದಕ್ಕೆ ಹಿಂದಕ್ಕೆ ಆಡಲ್ಲ. ಎಲ್ಲೋ ಅಷ್ಟೇ ಸೇಮ್ ಇಟ್ಬಿಟ್ಟು ಅಷ್ಟಾದ್ಮೇಲೆ ಮತ್ತೆ ಇನ್ನೊಂದ್ಸಲ ಏನು ಮಾಡಬೇಕು, ನಾವು ಶೋಲ್ಡರನ್ನು ನೋಡ್ಕೊಬೇಕು. ಎರಡು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಒಂದ್ಸಲ. ಯಾಕಂದರೆ ಒಂದೊಂದ್ಸಲ ನಾವು ಜಾಸ್ತಿ ಕಡಿಮೆ ಮಾಡಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಇಟ್ಕೊಂಡು ಹಿಂಗೆ ಎರಡೂ ಶೋಲ್ಡರ್ಗಳು ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಒಂದು ಪಾಯಿಂಟು ಕಡಿಮೆ ಇದೆ. ಒಂದು ಏನು ಕಡಿಮೆ ಇದೆಯೋ ಅದರೊಳಗೆ ಜಾಸ್ತಿ ಇರೋದನ್ನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನೋಡಿ, ಈ ಪಾರ್ಟಲ್ಲಿ ಇನ್ನೊಂದು ಸ್ವಲ್ಪ ಕರೆಕ್ಟಾಗಿಲ್ಲ, ಹಂಗಾಗಿ ನಾನು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ನೋಡಿ ಆಯಿತು. ಎರಡೂ ಶೋಲ್ಡರ್ಗಳು ಕೂಡ ನೀಟಾಗಿ ರೆಡಿ ಆಯಿತು. ಈಗ ನಾವು ಸೈಡ್ ತೋಳನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಎರಡೂ ಸೈಡಲ್ಲೂ ನೋಡ್ಕೊಳ್ಳೋಣ. ನಾನು ನಿಮ್ಮ ಮುಂದೆನೇ ಅಟ್ಯಾಚ್ ಮಾಡಿದ್ದೀನಿ ನೆಕ್ಕನ್ನು. ಎಲ್ಲಿ ಏನೇನು ಫಾಲ್ಟ್ ಇದೆಯೋ ಅದನ್ನು ಸರಿ ಮಾಡ್ಕೊತ. ಯಾಕಂದರೆ ಸ್ಟಿಚ್ ಹಾಕಬೇಕಾದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ಒಂದು ಹಾಕಿರ್ತೀವಿ, ನಾವು ಮಾರ್ಕೇನು ಹಾಕ್ಕೊಂಡೇನು ಹಾಕಿರಲ್ಲ, ಹಂಗಾಗಿ ಜಾಸ್ತಿ ಕಡಿಮೆ ಆಗಿರುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೂಡ ನಾನು ರೆಡಿ ಹುಕ್ಸ್ ಏನು ಬರುತ್ತೋ ಅದನ್ನು ಹಾಕ್ಕೊತೀವಿ. ಇನ್ನು ರಿಂಗ್ ಮಾತ್ರ ಮಾಡ್ಕೊಬೇಕಾಗತ್ತೆ. ಹಿಂಗೆ ಇಟ್ಕೊಳ್ಳಿ. ಫಸ್ಟು ನಾವು ಏನು ಮಾಡಬೇಕು ಅಂದರೆ ಸೆಂಟರಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸೆಂಟರ್ ಪಾರ್ಟನ್ನು ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ಇದನ್ನು ಎಮಿಂಗ್ ಮಾಡಬೇಕಾಗತ್ತೆ. ಇದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇದನ್ನು ಇಟ್ಬಿಟ್ಟು ಸಲ ಹಿಂಗೆ ಮಾಡಿಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಒಂದು ಸಲ ಚೆಕ್ ಮಾಡೋಣ, ಏನನ್ನ ಬ್ಲೌಸ್ ಏನು ಕೊಟ್ಟಿರ್ತಾರತ್ತೆ ಅದನ್ನು ಚೆಕ್ ಮಾಡೋಣ. ಅದನ್ನು ಕೂಡ ಏನು ಮಾಡಬೇಕಾಗತ್ತೆ, ನಾವು ರಿಂಗ್ ಹಾಕ್ಬಿಟ್ಟು, ಯಾಕಂದರೆ ಇದು ರಿಂಗ್ ಹಾಕಿರೋ ಥರನೇ ಇಟ್ಟಿದ್ದೀವಲ್ವಾ,
ಒಂದ್ಸಲ ಚೆಕ್ ಮಾಡಿ ಏನು ಅಳತೆ ಕೊಟ್ಟರೆ ಅದಕ್ಕೂ ಕೂಡ ಮಾಡಿಬಿಡೋಣ. ನೋಡಿ ಹಿಂಗೆ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ನಮ್ಮದು ಈ ಕಡೆನೂ 2 ಇಂಚಸ್ ಸಿಗ್ತಾ ಇದೆ, ಈ ಕಡೆನೂ ಸಿಗ್ತಾ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ನಾವು ಹಂಗೂ ಬ್ಯಾಕಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಕಡಿಮೆ ತೊಗೊಂಡಿರ್ತೀವಿ, ಹಂಗೂ ಕೂಡ ಸ್ವಲ್ಪ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಕೆಲವೊಂದು ಸಲ ಅಷ್ಟೇ, ತುಂಬ ಚಿಕ್ಕ ಅಳತೆ ಇದ್ದಾಗ ಮಾತ್ರ ಇಷ್ಟೊಂದೆಲ್ಲ ತೆಗಿಬೇಕು. ಇಲ್ಲಾಂದರೆ ಸ್ವಲ್ಪ ದೊಡ್ಡ ಅಳತೆ ಆದಾಗ ಕೆಲವೊಂದು ಸಲ ಫುಲ್ಲು ನಾವು ಕವರ್ ಮಾಡ್ಕೊಬೇಕಾಗುತ್ತೆ, ಎಟ್ಕದೇ ಇಲ್ಲ ಅವಾಗ. ನೋಡಿ ಇಷ್ಟಾದಮೇಲೆ ಏನು ಮಾಡಬೇಕು, ಸೈಡ್ ಕೆಳಗಡೆ ಕರೆಕ್ಟಾಗಿ ಇಟ್ಕೊಂಡು ಒಂದ್ಸಲ ಹಿಂಗೆ ಚೆಕ್ ಮಾಡಿ, ಈ ಸೈಡಲ್ಲಿ ಮತ್ತು ಆ ಕಡೆ ಸೈಡಲ್ಲಿ ಎರಡೂ ಸೈಡಲ್ಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ನೀಟಾಗಿ ಇಷ್ಟರಲ್ಲೇ ಟ್ರಿಮ್ ಮಾಡ್ಕೊಬೇಕು. ಈಗ ನಮ್ಮದು ಒಂದು ಕಡೆ ಸೈಡ್ ಆಯಿತು, ಮತ್ತು ಇನ್ನೊಂದು ಕಡೆ ಸೈಡಲ್ಲೂ ಕೂಡ ನೀಟಾಗಿ ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇಲ್ಲೂ ಕೂಡ ಒಂದು ಸ್ವಲ್ಪ ಇದೆ, ಅದನ್ನು ಕೂಡ ನಾನು ನೀಟಾಗಿ ಟ್ರಿಮ್ ಮಾಡಿಬಿಡ್ತೀನಿ. ನಾವು ಕರೆಕ್ಟಾಗಿ ಇಟ್ಕೊಂಡ್ರು ಯಾಕೆ ಎಕ್ಸ್ಟ್ರಾ ಆಗುತ್ತೆ ಅಂತ ನೀವು ಅನ್ಬೋದು, ಅದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮ್ಮದು ಬ್ಲೌಸ್ ಫಿನಿಶಿಂಗ್ ಕರೆಕ್ಟಾಗಿ ಬಂದಿದೆ. ಈಗ ಎರಡೂ ಸೈಡು ಇಟ್ಕೊಂಡು ಒಂದ್ಸಲ ಚೆಕ್ ಮಾಡಿ, ಇಲ್ಲಾಂದ್ರೆ ಒಂದು ಮೇಲ್ಕೆ ಕೆಳಿಕೆ ಆಗೋ ಚಾನ್ಸಸ್ ಇರುತ್ತೆ, ಒಂದು ಕಡೆ ಜಾಸ್ತಿ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ಹಂಗಾಗಿ 4 ಲೇಯರ್ಗಳನ್ನು ಇಟ್ಕೊಂಡು ನೋಡಿದಾಗ ಓಕೆ, ಈಗ 4 ಲೇಯರು ಕರೆಕ್ಟಾಗಿದೆ. ಈಗ ನಾವು ತೋಳನ್ನು ಅಟ್ಯಾಚ್ ಮಾಡೋಣ. ಸೈಡ್ ನೋಡ್ಕೊಂಡ್ವಿ ಮತ್ತು ಈ ಕಡೆ ಸೈಡು ನೋಡ್ಕೊಂಡ್ವಿ, ಎದೆ ಸುತ್ತಳತೆಗೆ ನಾವೀಗ ನೋಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಂದರೆ ಸಾರಿ, ಇದನ್ನು ಸೊಂಟನ 2 ಇಂಚ್ ಏನು ಬಿಟ್ಕೊಂಡಿದ್ದೀವಿ ಅಲ್ಲಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಮದು ಬ್ಲೌಸ್ ರೆಡಿ ಆಗುತ್ತೆ. ಈಗ ಇದನ್ನು ಒಂದ್ಸಲ ಇದನ್ನು ಕೂಡ ಚೆಕ್ ಮಾಡ್ಕೊಂಬಿಡೋಣ. ನಾನು ನಾರ್ಮಲ್ ಏನಿರುತ್ತೆ ಅದನ್ನ ಇಟ್ಕೊಂಡೇ ಮಾಡ್ತಾ ಇರ್ತೀನಿ. ಈಗ ಇಲ್ಲೂ ಒಂದು ಸ್ವಲ್ಪ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಹುಕ್ಸ್ ಕಡೆ ನಾನು ಇದನ್ನು ರಿಂಗ್ ಕಡೆದು ಮಾಡಿದ್ದೀನಿ, ಇಲ್ಲಿ ರಿಂಗ್ ಕಡೆ ಇದೆ, ಇದನ್ನು ಹಿಡಿದು ತೋರಿಸ್ಬಿಡ್ತೀನಿ. ಇದು ಆಲ್ರೆಡಿ ರೆಡಿ ಆಗಿದೆ, ಅದು ಕೂಡ ರೆಡಿ ಇದೆ, ಇದು ಕೂಡ ರೆಡಿ ಇದೆ. ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬೇಕು ನಮಗೆ ಸ್ಟಿಚ್ಚು ಅಲ್ಲಿಗೆ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬೇಕು ನಮಗೆ, ಇದೇ ಸುತ್ತಾಳ್ತೆ ಇಲ್ಲಿಗೆ ಬೇಕು, ಮತ್ತು ಈ ಕಡೆದು ಅಷ್ಟೇ ರಿಂಗ್ ಕಡೆದು. ನಾನು ಸುಮ್ಮನೆ ಆಗ್ತಾ ಇರೋದು, ನಾನೀಗ ಇದನ್ನು ನೋಡಿ ನಾನು ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿಗೆ ಬೇಕು, ಆರ್ಮೋಲ್ ಎಷ್ಟಿದೆಯೋ ಅಷ್ಟು ನಾನು ಇಲ್ಲಿ ಸುಮ್ಮನೆ ಹಾಕಿದ್ದೀನಿ, ಎಷ್ಟು ಬೇಕೋ ಅಷ್ಟನ್ನು. ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ನಾನಿಲ್ಲಿ ಮಾರ್ಕ್ ಕೂಡ ಹಾಕ್ತೀನಿ ಒಂದು, ಇಲ್ಲಾಂದರೆ ಗೊತ್ತಾಗಲ್ಲ ನಿಮಗೆ ಅಂತ ಅಷ್ಟೇ. ನೋಡಿ, ಇಲ್ಲಿ ಹಾಕ್ತಿದ್ದೀನಿ. ನಾವು ಆರ್ಮೋಲ್ ಏನು ಹಿಡ್ಕೊತೀನಿ ಅದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಆರ್ಮೋಲ್ ನಾವು ಚೆಕ್ ಮಾಡಿಲ್ಲ, ಹಂಗಾಗಿ ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ತೋಳು ಬಂದು ನಾನೀಗ ಆಲ್ರೆಡಿ ಹೊಲಿದು ಇಟ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ಅಟ್ಯಾಚ್ ಮಾಡೋಣ. ಏನು ನಿಮಗೆ ಗೊತ್ತು ಬ್ಯಾಕು ಮತ್ತು ಫ್ರಂಟು ಯಾವ ರೀತಿ ಕೂರಿಸ್ಬೇಕು ಅಂತ. ಈಗ ಹಿಡ್ಕೊಂಡು ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಇದು ಮತ್ತು ನಮ್ಮ ಇಲ್ಲಿ ನಾಚು ಹಾಕಿರ್ತೀವಲ್ಲ ಇದು ಕರೆಕ್ಟಾಗಿ ಒಂದೇ ಲೈನಲ್ಲಿ ಬರಬೇಕು, ಅವಾಗ ಮಾತ್ರ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಆಲ್ಮೋಸ್ಟು ನಾನು ಇದ್ರ ಕಟಿಂಗು ಸಹ ತೋರಿಸಿದೆ. ನೋಡಿ, ಇಲ್ಲಿ ಒಂದು ಚೂರು ಅಷ್ಟೇನೇ ಎಕ್ಸ್ಟ್ರಾ ಆಗ್ತಾ ಇರೋದು, ಅದನ್ನು ಬಿಟ್ಟರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಕೆಲವ್ರು ಹೇಳ್ತಾರೆ ಮ್ಯಾಚ್ ಆಗಲ್ಲ ಅಂತ. ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಆರ್ಮೋಲು ಕಂಕ್ಳು ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಏನು ಚೂರು 1/4 ಇಂಚಷ್ಟು ವೇರಿಯೇಷನ್ ಬರ್ಬೋದು, ಅಥವಾ ಅರ್ಧ ಇಂಚ್ ಬರ್ಬೋದು, ಅದಕ್ಕೂ ಜಾಸ್ತಿ ಎಲ್ಲ ಬರಲ್ಲ. ನೋಡಿ, ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನಮ್ಮದು ಏನು, ಯಾಕಂದರೆ ಶೇಪ್ ತೆಗ್ದಿರ್ತೀವಿ ನಾವು, ಆ ಶೇಪ್ ಕರೆಕ್ಟಾಗಿ ಫ್ರಂಟು ಮತ್ತು ಬ್ಯಾಕು ಬರಬೇಕು ಅಂದರೆ ನಾವು ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಬೇಕು. ಎರಡೂ ಸೈಡಲ್ಲೂ ಕೂಡ ಸ್ವಲ್ಪ ಮಿಕ್ಕಿದೆ ನನಗೆ, ಎರಡೂ ಸೈಡಲ್ಲೂ ಮಿಕ್ಕಿದೆ, ಒಂದು ಸೈಡಲ್ಲ ಎರಡೂ ಸೈಡಲ್ಲೂ ಕೂಡ ಸ್ವಲ್ಪ. ನೋಡಿ, ಇಲ್ಲಿ ಇಷ್ಟು ಮಿಕ್ಕಿದೆ, ಈ ಕಡೆನೂ ಅಷ್ಟೇ ಸೇಮ್ ಅಷ್ಟು ಮಿಕ್ಕಿದೆ, ಏನು ತೊಂದರೆ ಆಗಲ್ಲ. ಈಗ ಇದನ್ನು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ತೋಳಿಗೆ ಸ್ಟಿಚ್ ಹಾಕ್ಬೇಕಾದ್ರೆ ದಯವಿಟ್ಟು 1/4 ಇಂಚ್ಗೆಲ್ಲ ಹಾಕಬೇಡಿ. ನಾನು ಸ್ಟೂಡೆಂಟ್ ಒಂದೊಂದ್ಸಲ ಮಾಡ್ತಿರ್ತಾರೆ 1/4 ಇಂಚ್ಗೆ ಹಾಕ್ಬಿಟ್ಟಿರ್ತಾರೆ, ಅದು ತಪ್ಪು. 1/4 ಇಂಚ್ಗೆಲ್ಲ ಹಾಕಕ್ಕೆ ಹೋಗಬೇಡಿ. ನಾವು ಬಿಟ್ಕೊಂಡಿರ್ತೀವಿ ಅರ್ಧ ಇಂಚು ಅಂದ್ಬಿಟ್ಟು ಅಷ್ಟಕ್ಕೆ ಹಾಕಬೇಕು. ಮತ್ತು ವೇರ್ ಮಾಡಿದಾಗ ಟೈಟ್ ಏನಾದರೂ ಆಯಿತು ಅಂದರೆ ಆವಾಗ ನಮಗೆ ಕರೆಕ್ಟ್ ಬರೋಲ್ಲ. ನೋಡಿ, ನಮ್ಮದು ಏನು ಇಲ್ಲೂ ಅಷ್ಟೇ, ನಾವೆಲ್ಲೂ ಕೂಡ ಎಳೀದಲೇ ನೀಟಾಗಿ ಬಂದರೆ ಕರೆಕ್ಟಾಗಿ ಬರುತ್ತೆ. ಈಗ ಇದು ಇನ್ನೊಂದು ಸೈಡ್ದು ಕೂಡ ನೀಟಾಗಿ ಕೂರಿಸ್ಕೊತೀನಿ ತೋಳು. ನೋಡಿ, ನಾನು ಓವರ್ಲಾಕ್ ಕೂಡ ಮಾಡ್ಕೊಂಬಂದ್ಬಿಟ್ಟೆ. ಈಗ ನಾವು
ಸೈಡ್ ಸ್ಟಿಚ್ ಹಾಕಿದ್ರೆ ಲಾಸ್ಟ್ ಫಿನಿಶಿಂಗ್ ಆಗುತ್ತೆ. ಈಗ ಏನು ಕೆಳಗಡೆ ಇರುತ್ತೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಹಂಗಾಗಿ ಎಲ್ಲೂ ಕೂಡ ಆ ಕಡೆ ಈ ಕಡೆ ಏನು ಬರಲ್ಲ, ಯಾಕಂದರೆ ನಾವೆಲ್ಲ ನೋಡಿರ್ತೀವಿ, ಎರಡೂ ಸೈಡು ನೋಡಿರ್ತೀವಿ. ಇಲ್ಲಿ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಹಿಂಗೆ ಇಟ್ಕೊಂಡು, ನಾನು ಹೇಳ್ತಾನೆ ಇರ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಇಲ್ಲೊಂದು ಗುಂಪಿನ ಹಾಕಿ ಬಿಟ್ಬಿಡಿ ಅಂತ. ಅದನ್ನು ನೀವು ಫಾಲೋ ಮಾಡಲೇಬೇಕು. ಇಲ್ಲಿ ನಾನು ಏನು ಮಾಡಬೇಕು, 2 ಇಂಚು ನಾವು ಬಿಟ್ಕೊಂಡಿರೋದು 2 ಇಂಚು ಇದಕ್ಕೆ ಏನ್ಬಿಟ್ಟು ಸೈಡ್ಗೆ ಏನ್ಬಿಟ್ಟು ಆ 2 ಇಂಚ್ಗೆ ಅಳತೆ ಏನು ತೆಗೆದುಕೊಳಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ಕೊಂಬರ್ತೀನಿ ನಾನು. ಮತ್ತು ಮಾರ್ಕ್ ನಾವು ಹಾಕ್ಕೊಂಡಿದ್ವಿ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಅಳತೆ ಬ್ಲೌಸಲ್ಲಿ ಇಲ್ಲಿದೆ ಇದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಏನು ಈ ಶೋಲ್ಡರ್ ಸ್ಟಿಚ್ ಹಾಕ್ಕೊಂಡಿರ್ತೀವಿ, ಇದು ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು, ಅವಾಗಷ್ಟೇ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದು. ಇಲ್ಲಿ ಬಂದು ನಾವು ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು, ಇಲ್ಲೈತೆ ಮಾರ್ಕು. ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ, ಆರ್ಮೋಲಲ್ಲಿ ಎಷ್ಟು ರೌಂಡಿಂಗ್ ಎಷ್ಟು ಬರುತ್ತೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ಉಕ್ಸ್ ಕಡೆನೇ ಹಾಕಿ, ರಿಂಗ್ ಕಡೆನೇ ಹಾಕಿ ಇದೊಂದ್ಸಲ ಇದು ಫುಲ್ಲು ಏನು ರೆಡಿಯಾಗಿರುತ್ತೋ ಅದನ್ನ ಇಟ್ಕೊಂಡು, ಇಲ್ಲೂ ಕೂಡ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಂದ ಹಿಂಗೆ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲಿಗೆ ಕರೆಕ್ಟಾಗಿ ನನಗೆ ಸ್ಟಿಚ್ ಬೇಕು ಅಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದು ಕರೆಕ್ಟಾಗಿರ್ಬೇಕು ಮೇಯ್ನು. ನೋಡಿ ಏನು ಮಾರ್ಕಿಂಗ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಕರೆಕ್ಟಾಗಿ ಬರ್ತಾ ಇದೆ. ಈಗ ತೋಳಿನ ಏನು ಫ್ರಂಟ್ ಲೈನ್ ನಾವು ನೀಟಾಗಿ ಹಾಕ್ಕೊಂಡಿದ್ವಿ ಅಂದರೆ ನೋಡಿ ಕರೆಕ್ಟಾಗಿ ಮಾರ್ಕಿಂಗ್ ಎಲ್ಲ ಹಾಕಿದ್ನೋ ಅಲ್ಲೇ ಬರ್ತಾ ಇದೆ. ಫಸ್ಟ್ ಲೈನ್ ಹಾಕ್ಕೊಂಡ್ಮೇಲೆ ಲಾಸ್ಟ್ ಎಂಡಿಂಗಲ್ಲಿ ಸೈಡಲ್ಲಿ ಹಾಕ್ಕೊಂಬಿಡಿ. ನಾವಿಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ನಾನು ತೋಳೆಲ್ಲ ಕಟಿಂಗ್ ಮಾಡ್ಬೇಕಾದ್ರೆ ತೋರಿಸ್ತಿರ್ತೀನಿ. ಆ ಥರ ಮಾಡೋದ್ರಿಂದ ನಿಮ್ಗೆ ಏನಪ್ಪ ಅಂದರೆ ಲೈನ್ಸ್ ಏನಿದೆ ಅದು ಕರೆಕ್ಟಾಗಿ ನಿಮಗೆ ಬರುತ್ತೆ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ. ಕೆಲವರಂತೂ ತುಂಬ ಜಾಸ್ತಿ ಬಟ್ಟೆ ಬಿಡಿಸ್ಕೊಳಕ್ಕೆ ಇಷ್ಟಪಡಲ್ಲ, ಒತ್ತುತ್ತೇನೋ ಕಾರಣಕ್ಕಷ್ಟೇ. ಇಲ್ಲಿನ 2 ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ. ನೋಡಿ ಸ್ಟ್ರೈಟ್ ಸ್ಟಿಚ್ಚೇ ಬರ್ತಾ ಇದೆ, ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ನೋಡಿ ಕರೆಕ್ಟಾಗಿ ಸ್ಟ್ರೈಟಲ್ಲೇ ಸ್ಟಿಚ್ ಬರ್ತಾ ಇದೆ. ಈಗ ಇನ್ನೊಂದು ಸೈಡು ಕೂಡ ನೀಟಾಗಿ ಸ್ಟಿಚ್ ಹಾಕೋಣ. ಇಲ್ಲೂ ಅಷ್ಟೇ ಸೇಮ್ ಮೆಥಡ್ ಇರುತ್ತೆ. ಹಿಂಗೆ ಇಟ್ಕೊಳ್ಳಿ, ನೀಟಾಗಿ ಗುಂಡ್ಪಿನ್ ಹಾಕ್ಕೊಳ್ಳಿ. ಸೇಮ್ ಮೆಥಡು, ಗುಂಡ್ಪಿನ್ ಹಾಕೋದ್ರಿಂದ ನಿಮ್ಗೆ ಆ ಕಡೆ ಈ ಕಡೆ ಹೋಗಲ್ಲ, ಕರೆಕ್ಟಾಗಿ ಬರುತ್ತೆ. ಇಲ್ಲೂ ಅಷ್ಟೇ 2 ಇಂಚ್ ಏನು ನಾನು ಬಿಟ್ಕೊಂಡಿದ್ದೆ ಅಷ್ಟನ್ನು ನೀಟಾಗಿ ಸ್ಟಿಚ್ ಹಾಕ್ಕೊತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಮಾರ್ಕಿಂಗ್ ಏನು ಹಾಕಿದ್ದೀನಿ ಅಳತೆ ತೆಗೆದುಕೊಂಡು ಜಸ್ಟು ಅದು ಕರೆಕ್ಟಾಗಿ ಇಲ್ಲಿಗಿದೆ. ನಾವೀಗ ಆರ್ಮೋಲನ್ನು ಚೆಕ್ ಮಾಡೋಣ. ನಾನು ಆಗಲೇ ಚೆಕ್ ಮಾಡಿದ್ನಲ್ಲ, ಚೆಸ್ಟ್ ಇಲ್ಲಿ ಬಂದಿತ್ತು. ಈಗ ಆರ್ಮೋಲನ್ನು ಚೆಕ್ ಮಾಡೋಣ. ಅಲ್ಲಿಗೆ ಬರುತ್ತಾ ಉಕ್ಸ್ ಕಡೆದು ನೋಡಿ, ಇದು ಕೂಡ ಉಕ್ಸ್ ಕಡೆದನ್ನ ಅಲ್ಲೇ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ. ನೋಡಿ ಚೆಸ್ಟ್ ನಾನು ನೋಡ್ಕೊಳೋದೇ ಚೆಸ್ಟ್ ಒಂದು. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಶೋಲ್ಡರ್ ಸ್ಟಿಚ್ಚು ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಬಂದೈತೆ. ಅದು ನೀವು ಚೆಸ್ಟ್ ಆರ್ಮೋಲು ಕರೆಕ್ಟಾಗಿ ಅಳತೆ ತೆಗೆದುಕೊಂಡ್ರೆ ಚೆಸ್ಟು ಕರೆಕ್ಟಾಗೆ ಬಂದಿರುತ್ತೆ. ಕೆಲವೊಂದ್ಸಲ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ಚೆಸ್ಟ್ ನೋಡೋದೇ ಇಲ್ಲ ಆರ್ಮೋಲ್ ನೋಡಿಬಿಟ್ಟು ಹಾಕ್ಬಿಡ್ತೀರ ಅಂತ. ನಾವು ತೋಳು ಕಟಿಂಗ್ ಮಾಡಬೇಕಾದ್ರೆ ಆರ್ಮೋಲ್ ರೌಂಡಿಂಗನ್ನು ನೋಡ್ಕೊಂಡು ಮಾರ್ಕ್ ಹಾಕಿರ್ತೀವಿ. ಮತ್ತು ಚೆಸ್ಟ್ ಕರೆಕ್ಟಾಗೆ ಬರುತ್ತೆ, ನಾವು ಏನು ಆ ಕಡೆ ಈ ಕಡೆ ಎಲ್ಲ ಹೋಗಲ್ಲ. ಇದನ್ನು ಫಾಲೋ ಮಾಡಿ. ಕೆಲವ್ರು ಹೇಳ್ತಿರ್ತಾರೆ ನಮ್ಮದು ಮ್ಯಾಚ್ ಆಗ್ತಾ ಇಲ್ಲ ಅಂತ. ನೀವು ಯಾವ ರೀತಿ ತೋಳಿನ ಡೌನಿಂಗ್ ಕರೆಕ್ಟಾಗಿ ತೆಗಿಲ್ಲ ಅಂದರೆ ಮ್ಯಾಚ್ ಆಗಲ್ಲ. ತೋಳಿಂದು ಪ್ರತಿಯೊಂದು ಇದಕ್ಕೂ ಇಷ್ಟಿಷ್ಟೇ ತೊಗೊಬೇಕು ಅಂತ ಇರುತ್ತೆ. ತೋಳಿಗೆ ಡೌನಿಂಗ್ ಅಷ್ಟನ್ನೇ ತೊಗೊಬೇಕು. ಮತ್ತು ತೋಳಿನ ಶೇಪ್ ಏನು ಹಾಕ್ತೀರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆರ್ಮೋಲಲ್ಲಿ ಎಷ್ಟು ತೆಗಿಬೇಕು, ಬಾಡಿ ಪಾರ್ಟಲ್ಲಿ ನಾವು ಡೌನಿಂಗ್ ಎಷ್ಟು ಶೇಪ್ ಹಾಕೋದಕ್ಕೆ ಎಷ್ಟು ತೆಗಿಬೇಕು ಅದೆಲ್ಲನೂ ಕರೆಕ್ಟಾಗಿ ಬಂದರೆ ಮಾತ್ರನೇ ಮ್ಯಾಚ್ ಆಗೋದು, ಇಲ್ಲಾಂದರೆ ಖಂಡಿತ ಮ್ಯಾಚ್ ಆಗೋಲ್ಲ. ಈಗ 42ಗೆಲ್ಲ ನೀವು 5.5 ತೊಗೊತೀರ ಕೆಲವೊಂದ್ಸಲ, ದಯವಿಟ್ಟು ಆ ಥರ ಮಾಡಬೇಡಿ, ಅವಾಗ ಮ್ಯಾಚ್ ಆಗೋಲ್ಲ. ಇದು ನಾನು 36ಗೆ ನಾನು 5.5 ತೊಗೊಂಡಿದ್ದೀನಿ. ಇವ್ರದ್ದು ಕೈ ತುಂಬಾ ಸಣ್ಣಗಿತ್ತು, ಹಂಗಾಗಿ ಈಗ ಮತ್ತೆ ಇನ್ನೊಂದ್ಸಲ ಹಿಡಿದು ತೋರಿಸ್ತೀನಿ. ನಾನಿಲ್ಲಿ ಆರ್ಮೋಲ್ ಅಷ್ಟೇ ತೊಗೊಂಡಿದ್ದೀನಿ. ಈಗ ನಿಮಗೆ ಚೆಸ್ಟ್ ಕೂಡ ಹಿಡಿದು ತೋರಿಸ್ತೀನಿ. ಆರ್ಮೋಲ್ ನಾವು ಅಳತೆ ಮಾಡೋ ಅಷ್ಟಿಲ್ಲ, ಯಾಕಂದರೆ ಕರೆಕ್ಟಾಗಿ ತೊಗೊಂಡಿದ್ದೀವಿ. ಈಗ ಚೆಸ್ಟ್ ಒಂದನ್ನು ತೆಗೆದುಕೊಳ್ಳೋಣ. ಮತ್ತು ಸೊಂಟ ಒಂದು ತೋರಿಸ್ಬೇಕು, ಯಾಕಂದರೆ ನಾವು 2 ಇಂಚ್ ಏನು ಬಿಟ್ಕೊಂಡಿದ್ವಿ.
ತೋರಿಸ್ತೀನಿ. ಇಲ್ಲಿ ಈ ಥರ ಕೆಲವರೆಲ್ಲ ದಾರ ಹಂಗೆ ಬಿಟ್ಬಿಟ್ಟಿರ್ತಾರೆ. ಅವನ್ನೆಲ್ಲ ದಾರಗಳ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತೆಗೆದುಬಿಡಿ. ಅವೆಲ್ಲ ಒಂಥರ ಕಾಣಿಸ್ತಾ ಇರ್ತದೆ ಒಳಗಡೆ. ಇದನ್ನು ನಾವು ಈಗ ಐರನ್ ಮಾಡಬೇಕು. ನೀಟಾಗಿ ಐರನ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಕೂಡ ಗ್ಯಾಪ್ ಎಲ್ಲ ಬಂದಿಲ್ಲ, ಫ್ರಂಟಲ್ಲಿ ಗ್ಯಾಪ್ ಬಂದಿಲ್ಲ, ಬ್ಯಾಕಲ್ಲೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಾನು ಸೊಂಟ ತೋರಿಸ್ತೀನಿ, ಕರೆಕ್ಟಾಗಿ ಸೊಂಟ ತೋರಿಸ್ತೀನಿ. ಇಲ್ಲಿ ಗುಂಡ್ಪಿನ್ ಹಾಕ್ಬಿಟ್ಟೆ ತೋರಿಸ್ತೀನಿ. ಏನು ನಮ್ಮ ಅಳತೆ ಬ್ಲೌಸಲ್ಲಿದೆ ಅಷ್ಟೇ ಕರೆಕ್ಟಾಗಿ ಬಂದಿರುತ್ತೆ ಪ್ರತಿಯೊಂದೂ. ನಾವು ಅಳತೆ ತೊಗೊಂಡು ಏನು ಮಾಡಿರ್ತೀವಿ ಸೇಮ್ ಮೆಥಡನ್ನು ಫಾಲೋ ಮಾಡಿ ಕರೆಕ್ಟಾಗಿ ನಿಮಗೆ ಬರುತ್ತೆ. ಇಲ್ಲೂ ಕೂಡ ನಾವು ಉಕ್ಸ್ ಥರ ಇಟ್ಟಿದ್ದೀವಿ ನೋಡಿ. ಕರೆಕ್ಟಾಗಿ ನಮ್ಮದೇನು ಸೊಂಟ ಇದೆ ಕರೆಕ್ಟಾಗಿ ಸೊಂಟ ಇದೆ. ಇದು ಅಷ್ಟೇ, ಇದನ್ನು ಒಂದು ಸಲ ಚೆಕ್ ಮಾಡಿ. ಕೆಲವೊಂದು ಸಲ ಇದನ್ನು ಜಾಸ್ತಿ ಕಡಿಮೆ ಮಾಡಿರ್ತೀರ ನೀವು. ಇದನ್ನು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋದಕ್ಕಿಂತ ಮುಂಚೆನೇ ನಾವು ಕರೆಕ್ಟಾಗಿ ತೊಗೊಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಅಷ್ಟೇ ಇದೆ. ಏನು ನಮ್ಮದು ಬೇಕಾಗಿತ್ತು ಅವ್ರದ್ದು ನಮ್ಮದು ಕರೆಕ್ಟಾಗಿದೆ. ಮತ್ತು ಇಲ್ಲೂ ಅಷ್ಟೇ ನೋಡಿ, ಹುಕ್ಸ್ ಕಡೆದು ತೋರಿಸ್ತಾ ಇದ್ದೀನಿ. ನಾವು ಮೊದಲೇ ಅಳತೆ ಮಾಡ್ಕೊಂಡಿದ್ವಲ್ಲ ನೋಡಿ, ಕರೆಕ್ಟಾಗಿ ಅಷ್ಟೇ ಇದೆ. ಹುಕ್ಸ್ ಕಡೆದು ಕೂಡ ಇಲ್ಲಿಂದ ಸ್ಟಿಚ್ಚು ನೋಡಿ, ರಿಂಗ್ ಕಡೆದು ಸೇಮ್ ಬಂದಿರುತ್ತೆ. ಯಾಕಂದರೆ ನಾವು ಫಸ್ಟ್ ಅಳತೆ ತೊಗೊಂಡಿದ್ವಿ. ಮತ್ತು ಆರ್ಮೋಲ್ ಕರೆಕ್ಟಾಗಿ ನಾವು ನೋಡಿಕೊಂಡ್ರೆ ಕರೆಕ್ಟಾಗೇ ಬಂದಿರುತ್ತೆ. ಅದೊಂದು ಫಾಲೋ ಮಾಡಿ ನೀವು ನೋಡಿ. ಒಂದು ಸ್ವಲ್ಪನೂ ಕೂಡ ಆಚೀಚೆ ಆಗಿಲ್ಲ ನೋಡಿ, ಕರೆಕ್ಟಾಗೈತೆ. ಇಷ್ಟೇ ಫ್ರೆಂಡ್ಸ್. ಈಗ ಆರ್ಮೋಲ್ ನೋಡೋ ಅವಶ್ಯಕತೆನೇ, ಯಾಕಂದರೆ ಆರ್ಮೋಲ್ ನೋಡ್ಕೊಂಡೆ ನಾವು ಸ್ಟಿಚ್ಚನ್ನು ಹಾಕಿದ್ದೀವಿ. ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ. ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪ್ರೆಸ್ಸಿಂಗ್ ಎಲ್ಲ ಮಾಡಿದ್ರೆ ನೀಟಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗೋದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇದಕ್ಕೆ ಡೋರಿ ಕೂಡ ಮಾಡಿದ್ದೀನಿ ನೋಡಿ, ಸಣ್ಣದಾಗಿ ದಾರ ಮಾಡಿ 2 ಬೆಲ್ ಹಾಕಿದ್ದೀನಿ. ಡೋರಿ ಕೂಡ ಹಾಕ್ತೀನಿ.